ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಇವತ್ತಿನ ಕಾರ್ಯಕ್ರಮ, ಇವತ್ತಿನ ವಿಷಯ ದೇಶಭಕ್ತಿ. ದೇಶಭಕ್ತಿ ಅಂದ್ರೆ ಬರೀ ನಾವು ಹೊಡೆದಾಟಕ್ಕೆ ಹೋಗೋದು, ಕೂಗಾಟಕ್ಕೆ ಹೋಗೋದಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಮಾಡೋ ಕೆಲವೊಂದು ಪುಟ್ಟ ಕೆಲಸಗಳಿಂದ, ಅಡುಗೆ ಮನೆಯಿಂದ ಹಿಡಿದು ಕೋರ್ಟ್ವರೆಗೂ ಮಾಡೋ ಕಾರ್ಯಗಳಲ್ಲಿ ನಮ್ಮ ದೇಶಭಕ್ತಿ ಅಡಗಿರುತ್ತೆ. ಮೋದಿಯವರು ಆಂಧ್ರದ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿನಂತಿಯನ್ನು ಮಾಡಿದ್ದಾರೆ, ಒಂದು ಮನವಿಯನ್ನು ಭಾವುಕವಾಗಿ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? 1 ವರ್ಷದವರೆಗೆ ಚಿನ್ನವನ್ನು ಖರೀದಿಸಬೇಡಿ. ತುಂಬಾ ದರ ಉದ್ವಿಗ್ನ ಸ್ಥಿತಿಗೆ ಹೋಗಿದೆ. ಅಂದ್ರೆ 1 ವರ್ಷದವರೆಗೂ ಖರೀದಿಸಬೇಡಿ. ಈ ಇರಾನ್ ಮತ್ತೆ ಅಮೆರಿಕ, ತಲಕೆ ಟ್ರಂಪ್ ಅವರದೆಲ್ಲ ಯುದ್ಧ ಆಯ್ತಲ್ಲ, ಅದರಿಂದ ಹೊರಗಡೆ ಚಿನ್ನದ ರೇಟ್ ಎಲ್ಲ ಹೀರೆಕಾಯಿ ಆಗಿದೆ. ಯಾಕೆ ಹೀರೆಕಾಯಿ ಆಯಿತು? ಯುದ್ಧದ ಸಂದರ್ಭದಲ್ಲಿ ಅದರ ಪರಿಣಾಮ ನಮ್ಮ ದೇಶಕ್ಕೂ ತಾಗಿದೆ. ಸ್ನೇಹಿತರೆ, $67 ಬಿಲಿಯನ್ ಚಿನ್ನ ನಾವು ಹೆಚ್ಚು ಖರೀದಿ ಮಾಡ್ತಾರಲ್ಲ ಇಲ್ಲಿ ಜನಗಳು. ಹೊರ ದೇಶದಿಂದ ತರಬೇಕಾದ್ರೆ $67 ಬಿಲಿಯನ್. ಅಲ್ಲಿಗೆ ಹೊರದೇಶದ ಪ್ರಕಾರ ಅದೆಷ್ಟೋ ಲಕ್ಷ, 50 ಲಕ್ಷ, ಎಷ್ಟೋ ಲಕ್ಷ ಕೊಟ್ಟು ಪರಿಪೂರ್ಣವಾಗಿ ನನಗೆ ಗೊತ್ತಿಲ್ಲ, $67 ಬಿಲಿಯನ್ ಅಷ್ಟು ಇದಾಗಿದೆ ಅನ್ನೋದೊಂದು ಮಾತ್ರ ತಿಳಿದಿದೆ. ಅದಕ್ಕೆ ಅರ್ಥ ನೀವು ಒಂದು ಸ್ವಲ್ಪ ತಪ್ಪಾಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅಷ್ಟು ಡಾಲರ್ ಮುಂದೆ ನಮ್ಮ ಲಕ್ಷಾಂತರ ಕೋಟಿ ನಾವು ಇಲ್ಲಿಂದ ಕೊಡ್ಬೇಕಾದ್ರೆ ಡಾಲರ್ ಸಮವಾಗಿ ನಮ್ಮ ರೂಪಾಯಿಗಳು ನಿಲ್ಸಕ್ಕಾಗಲ್ಲ. ಅಲ್ಲಿಗೆ ಅರ್ಥ ಏನು ಸ್ನೇಹಿತರೆ? ಡಾಲರ್ ಮುಂದೆ ನಮ್ಮ ರೂಪಾಯಿ ಕುಸಿಬಾರದು. ರೂಪಾಯಿ ಕುಸಿದ್ರೆ ನಮ್ಮ ದೇಶದ ಆರ್ಥಿಕತೆ ಹೋಗುತ್ತೆ. ಅಲ್ಲಿಗೆ ನಮ್ಮ ದೇಶದ ಒಂದು ಈ ಶ್ರೀಲಂಕಾ ಎಲ್ಲ ಆ ಪರಿಸ್ಥಿತಿಗೆ ಹೋಗಲ್ಲ ನಮ್ಮ ಭಾರತ ದೇಶ. ಆದ್ರೂ ಆ ಸ್ಥಿತಿಗೆ ಹೋಗದಂತೆ ತಡಿಬೇಕಾಗಿರೋದು ನಮ್ಮ ಕೆಲಸ. 1 ವರ್ಷ ಯಾವುದೇ ಫಂಕ್ಷನ್ ಇರಲಿ, ಇತಿ ಮಿತಿಯಲ್ಲೇ ಖರೀದಿಸಿ, ಇಲ್ಲ ಖರೀದಿಸಲೇಬೇಡಿ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿ. ಮೋದಿಯವರು ಒಂದು ಸಂದರ್ಭದಲ್ಲಿ ಮತ್ತೊಂದು ಹೇಳ್ತಾರೆ, ಊಟ ಮಾಡೋದ್ರಲ್ಲಿ ಎಣ್ಣೆ ಕಮ್ಮಿ ಬಳಸಿ. ಅದರಲ್ಲೂ ನೀವು ದೇಶಭಕ್ತಿ ತೋರಿದಂಗೆ ಒಂದು ಮನೆಯಲ್ಲಿ ಇಷ್ಟು ಎಣ್ಣೆ, 100 ಗ್ರಾಮ್ ಎಣ್ಣೆ ದಿನಕ್ಕೆ ಕಮ್ಮಿ ಬೆಳೆಸಿದ್ರೆ ಲೆಕ್ಕ ಹಾಕಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ನಮ್ಮ ದೇಶದಲ್ಲಿ ಎಷ್ಟು ಲಕ್ಷಾಂತರ ಕೋಟಿ ಲೀಟರ್ ಉಳಿತಾಯ ಆಗುತ್ತೆ ಅನ್ನೋದನ್ನ. ಹೊರಗಡೆಯಿಂದ ತರಬೇಕಾದ್ರೆ ಎಣ್ಣೆ ನಾವು ಕಮ್ಮಿ ಮಾಡಿ ನಿಲ್ಲಿಸಿದ್ರೆ ನಮ್ಮ ದೇಶದ ಆರ್ಥಿಕತೆನೂ ಬೆಳೆಯುತ್ತೆ, ನಮ್ಮ ದೇಶದ ಸ್ಥಿರತೆ, ನಮ್ಮ ದೇಶದ ಬಲ ಬೆಳೆಯುತ್ತೆ. ಮತ್ತೆ ಪೆಟ್ರೋಲ್, ಡೀಸೆಲ್ ಎಷ್ಟು ಬೇಕು ಹಿತಮಯವಾಗಿ ಬಳಸಿ. ಆದಷ್ಟು ದೇಶೀಯ ವಸ್ತುಗಳು, ಎತ್ತಿನ ಗಾಡಿಗಳು, ಸೈಕಲ್ ಎಚ್ಚೆತ್ತವಾಗಿ ಬಳಸಿ ಅಂತ ಮೋದಿಯವರು ಹೇಳಿದ್ದಾರೆ. ಮತ್ತೆ ಸಾರಿಗೆಗಳನ್ನೇ ಬಳಸಿ, ಎಚ್ಚೆತ್ತಾಗಿ ಪೆಟ್ರೋಲ್, ಡೀಸೆಲ್ ನಿಮ್ಮ ಗಾಡಿಗಳನ್ನು ಬಳಸಬೇಡಿ ಅನ್ನೋದು ಮೋದಿಯವರ ವಿನಂತಿಯಾಗಿದೆ. ಯಾಕೆಂದ್ರೆ ಅದು ನಮಗೆ ಒಂದು ಹೊರದೇಶದಿಂದ ಬರೋದು. ವರ್ಕ್ ಫ್ರಮ್ ಹೋಮ್ ಎಚ್ಚೆತ್ತವಾಗಿ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಟೈಮು ಈಗ ಹೋಗಿ ಏನು ಮೋದಿಯವರೇನು ದುಡ್ಡು ಮೇಲಿಂದ ಪ್ರಿಂಟ್ ಆಗಿ ಪೇಪರಲ್ಲಿ ಕೊಡೋಕ್ಕಾಗಲ್ಲ, ಆಯ್ತಲ್ವಾ? ನಮ್ಮ ದೇಶದ ಒಂದು ಚಿಕ್ಕ ಸಂಕಷ್ಟ ಬರಬಾರ್ದು ಅನ್ನೋದನ್ನ ಮೋದಿಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಮೋದಿಯವರ ಒಂದು ಮುನ್ಸೂಚನೆ ಆದೇಶವನ್ನು ದಯವಿಟ್ಟು ನಮ್ಮೆಲ್ಲ ಕರ್ನಾಟಕ ಜನತೆ, ಭಾರತ ದೇಶದ ಜನತೆ ಪಾಲಿಸಬೇಕು ಅಂತ ಕೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದೇಶಭಕ್ತಿ ನಮ್ಮ ದೇಶದ ಆರ್ಥಿಕತೆ ಯಾವಾಗ ಬೀಳ್ತಾ ಇರುತ್ತಲ್ಲ, ಅದಕ್ಕೆ ಬಲವಾಗಿ ಅಡಿಪಾಯವಾಗಿ ಫೌಂಡೇಶನ್ ಆಗಿ ನಾವು ನಿಲ್ಲಬೇಕು. ಇಂಥ ಚಿಕ್ಕದಾಗಿ ನಾಳೆ ದೊಡ್ಡದಾಗಿ ಬೆಳೆಯೋದು, ಅವಾಗಲೇ ನಮ್ಮ ದೇಶಭಕ್ತಿ. ನಾವು ಪಕ್ಷ ಬರುತ್ತೆ, ಪಕ್ಷ ಹೋಗುತ್ತೆ, ಆದರೆ ನಮಗೆ ದೇಶ ಮುಖ್ಯ, ದೇಶದ ಆರ್ಥಿಕತೆ ಮುಖ್ಯ. ಸ್ನೇಹಿತರೆ, ಪ್ರತಿಯೊಂದು ವಸ್ತುಗಳು ಬಳಕೆಯಲ್ಲಿ ನಮ್ಮ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ, ಬೇರೆ ದೇಶದ ಉತ್ಪನ್ನಗಳನ್ನು ಬಿಸಾಕಿ ಇವತ್ತಲೇ ನಮ್ಮ ದೇಶಕ್ಕೆ ಆರ್ಥಿಕತೆಗೆ ಸಂಭವವಾಗಿ ನಿಲ್ಲಿ ಅಂತ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಮುತ್ತಣ್ಣನ ಆಶೀರ್ವಾದ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಒಬ್ರು ನೋಡಿ, ಇಬ್ರು ನೋಡಿ, ನೋಡ್ದಲೇ ಇರಿ. ನಿಮ್ಮ ಬಳಿ ಯಾವತ್ತಾರು ನೀವು ಪ್ರೀತಿ ತೋರಿಸ್ತೀರಾ ನನ್ನ ಕಾಯ್ದು ಕೂತ್ಕೊಂಡು ನನ್ನ ಸೇವೆ, ನನ್ನ ಈ ಚಿಕ್ಕ ಅಳಿಲ ಸೇವೆಯನ್ನು ನಿಮ್ಮ ಪಾದದಡಿ ಇಟ್ಟು, ನಿಮ್ಮ ಪಾದದಡಿ, ರಾಯರ ಪಾದದಡಿ ಇಟ್ಟು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.